ಹಾಸನ ನಗರಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ಟಾಕ್ ವಾರ್ ಮುಂದುವರೆದಿದೆ. ನಗರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ರಫೀಕ್ ನಡುವೆ ವಾಗ್ವಾದ ಸಂಭವಿಸಿದೆ. ನಗರಸಭೆಯ ಅನುದಾನದ ಹಂಚಿಕೆಯಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾರತಮ್ಯ ಆಗಿದೆ ಅನ್ನೋದು ಅವರ ಆರೋಪ. ತಾರತಮ್ಯ ಆಗೋಗಿದೆ ನಗರಸಭೆಯ ಅನುದಾನ ಹಂಚಿಕೆಯಲ್ಲಿ. ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ ಮಾತಿನ ಚಕಮಕಿ. ಹಾಸನ ನಗರಸಭೆಯ ಬಜೆಟ್ ಮಂಡನೆಯ ವೇಳೆ ಈ ಘಟನೆ ಸಂಭವಿಸಿದೆ. MLC ಸೂರಜ್ ರೇವಣ್ಣ ನೇತೃತ್ವದಲ್ಲಿ ನಡೀತಾ ಇತ್ತು ಬಜೆಟ್ ಮಂಡನೆ. ಗೊರೂರು ಪ್ರವಾಸಿ ಮಂದಿರದಲ್ಲಿ ಈ ಬಜೆಟ್ ಮಂಡನೆಯ ಕಾರ್ಯಕಲಾಪಗಳು ನಡೀತಾ ಇತ್ತು. ಬಟ್ ಈ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಾ ಇದೆ ಅಂಥೇಳಿ ಧ್ವನಿ ಎತ್ತಿದ್ರು. ಕೇವಲ ಧ್ವನಿಯಲ್ಲ, ವಾಗ್ವಾದ ಕೇವಲ ಮಾತಿನ ರೂಪದಲ್ಲಿ ಇರಲಿಲ್ಲ. ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಅದು ತಲುಪೋಯಿತು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಅನುದಾನದ ಹಂಚಿಕೆಯಲ್ಲಿ ತಾರತಮ್ಯ ಆದರೆ ಗಲಾಟೆಯ ಮೂಲಕವೇ ಪಡೆದುಕೊಳ್ಳಬೇಕಾ ಅನ್ನೋದು ಒಂದು ಪ್ರಶ್ನೆ. ಈ ಗಲಾಟೆಯ ನಂತರದಲ್ಲಿ ಅನುದಾನದ ಹಂಚಿಕೆ ವಿಚಾರದಲ್ಲಿ ಅಧ್ಯಕ್ಷರು ನೀಡಿದಂಥ ವಿವರಣೆ ಹೇಗಿತ್ತು? ದಶರಥ್, ಹಾಸನದ ಗೊರೂರಿನ ಪ್ರವಾಸಿ ಮಂದಿರದಲ್ಲಿ ಇವತ್ತು ನಗರಸಭೆಯ ಬಜೆಟ್ ವಿಚಾರವಾಗಿ ಒಂದು ಮೀಟಿಂಗ್ ಅನ್ನು ಕೂಡ ಕರೆಯಲಾಗಿತ್ತು. ಆ ಮೀಟಿಂಗ್ ನಲ್ಲಿ ಹಾಸನ MLC ಸೂರಜ್ ರೇವಣ್ಣ ಸೇರಿದಂತೆ ನಗರಸಭೆ ಅಧ್ಯಕ್ಷರು ಜೊತೆಗೆ ಆಯುಕ್ತರು ಎಲ್ಲರೂ ಕೂಡ ಸೇರಿದಂತೆ ನಗರಸಭೆಯ ಬಜೆಟ್ ಅನ್ನು ಕೂಡ ಮಂಡನೆ ಮಾಡಲಾಯಿತು. ಆ ಮಂಡನೆ ಮಾಡ್ತಿರುವಂತಹ ಸಂದರ್ಭದಲ್ಲಿ JDS ಮತ್ತೆ ಬಿಜೆಪಿಯ ಸದಸ್ಯರ ನಡುವೆ ಮಾತಿನ ಚಕಮಕಿ, ಜೊತೆಗೆ ಸಾಕಷ್ಟು ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಹೋಗ್ತು. ನಗರಸಭೆಯ ಮಾಜಿ ಅಧ್ಯಕ್ಷ ಮೋಹನ್ ಮತ್ತೆ JDS ನ ರಫೀಕ್ ಎಂಬುವರ ನಡುವೆ ಸಾಕಷ್ಟು ಟಾಕ್ ವಾರ್ ಕೂಡ ಶುರುವಾಗಿತ್ತು. ಅಂದ್ರೆ ತಾರತಮ್ಯದ ಆರೋಪಕ್ಕೆ ಅವರ ವಾರ್ಡ್ಗಳಿಗೆ ಸರಿಯಾದಂತಹ ಅನುದಾನವನ್ನು ಕೂಡ ನೀಡ್ತಾ ಇಲ್ಲ, ಇದರಲ್ಲಿ ಮಲ್ತಾಯಿ ಧೋರಣೆಯನ್ನು ನೀಡ್ತಾ ಇದ್ದಾರೆ ಅನ್ನುವ ಆರೋಪವನ್ನು ಇಟ್ಟುಕೊಂಡು ನಗರಸಭೆ ಅಧ್ಯಕ್ಷರ ಜೊತೆಗೆ ಮಾತಿನ ಚಕಮಕಿಗೆ ಇಳಿದಿರುವಂತದ್ದು ಮಾಜಿ ನಗರಸಭಾ ಅಧ್ಯಕ್ಷ ಮೋಹನ್. ಅದರ ಮಧ್ಯದಲ್ಲಿ ರಫೀಕ್ ಎಂಬುವ JDS ಸದಸ್ಯರು ಕೂಡ ಮಧ್ಯೆ ಬಂದು ಅವರ ಜೊತೆಗೆ ಮತ್ತೆ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಹೋಗಿರುವಂತದ್ದು. ಒಟ್ಟಾರೆ ಬಿಜೆಪಿ ಮತ್ತೆ JDS ರಾಜ್ಯದಲ್ಲಿ ಒಟ್ಟಾಗಿದ್ರು ಹಾಸನದಲ್ಲಿ ಮಾತ್ರ ಇಬ್ರು ಸಾಕಷ್ಟು ಆಪೋಸಿಟ್ ಆಗಿ ಇರುವಂತಹ ಘಟನೆಗಳು ಇವತ್ತು ಸಾಕ್ಷಿಯಾಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಮಾತಿನ ಚಕಮಕಿ ಜೊತೆಗೆ ಟಾಕ್ ವಾರ್ ನಂತರ ಬಜೆಟ್ ಕೂಡ ಈಗಾಗಲೇ ಮಂಡನೆ ಆಗಿರ್ತಕ್ಕಂಥದ್ದು. ದಶರಥ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಕಂದಾಯ
ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ರಾಜ್ಯ ಚುನಾವಣಾ ಆಯುಕ್ತ GS ಸಂಗ್ರೇಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೇ 31ರ ಒಳಗಾಗಿ ಮೀಸಲಾತಿ ಪಟ್ಟಿಯನ್ನು ಕೊಡೋದಾಗಿ ಸರ್ಕಾರ ಹೇಳಿದೆ. ಮೀಸಲಾತಿ ಪಟ್ಟಿ ಕೊಡ್ತಾ ಇದ್ದಂತೆ ಚುನಾವಣೆಯ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಬೆಳಗಾವಿಯಲ್ಲಿ ರಾಜ್ಯ ಚುನಾವಣಾ ಆಯುಕ್ತ GS ಸಂಗ್ರೇಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ಕೇಸಿತ್ತು, ಅದು ಇತ್ತೀಚೆಗೆ ಡಿಸ್ಪೋಸ್ ಆಗಿದೆ ಅಂತ ಹೇಳಿ GS ಸಂಗ್ರೇಶಿ ಹೇಳಿದ್ದಾರೆ. ಜಿಲ್ಲಾ ಚುನಾವಣಾಧಿಕಾರಿಗಳ ಜೊತೆ ಸಭೆ ಮಾಡ್ತಾ ಇದ್ದೇವೆ, ಇದೇ ತಿಂಗಳು ದಿನಾಂಕವನ್ನು ನಿಗದಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಥವಾ ನಿಗದಿ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸರ್ಕಾರ ಮೀಸಲಾತಿ ಪಟ್ಟಿ ಕೊಟ್ಟ ಬಳಿಕ 2 ತಿಂಗಳು ಬೇಕು. ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ನಡೆಸುವ ಚಿಂತನೆ ಇದೆ. ಗ್ರಾಮ ಪಂಚಾಯಿತಿಯ 5 ವರ್ಷದ ಅವಧಿಗೆ ಮುಗಿಯಲು ಬಂದಿದೆ. ಡಿಸೆಂಬರ್ ವೇಳೆ ಗ್ರಾಮ ಪಂಚಾಯಿತಿಯ ಅವಧಿ ಮುಗಿಯುತ್ತೆ. ಸೊ 5 ಮಹಾನಗರ ಪಾಲಿಕೆಯ ಚುನಾವಣೆ ನಡೆಸಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಇದರ ಮೀಸಲಾತಿ ಪಟ್ಟಿ ಬಂದ ಬಳಿಕ ಪಾಲಿಕೆಯ ಚುನಾವಣೆಯನ್ನು ಮಾಡ್ತೀವಿ ಅಂತ ಬೆಳಗಾವಿಯಲ್ಲಿ ರಾಜ್ಯ ಚುನಾವಣಾ ಆಯುಕ್ತ GS ಸಂಗ್ರೇಶಿ ಹೇಳಿದ್ದಾರೆ. ಬೆಳಗಾವಿ ಪ್ರವಾಸಕ್ಕೆ ಬಂದದ್ದು ಅಂದರೆ ಇಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣ ಬೇಡ್ ಕಾಲೇಜಿನಲ್ಲಿ ಒಂದು ಪ್ರೋಗ್ರಾಮ್ ಕರೆಸಿದ್ದಾರೆ. ಅಲ್ಲಿ ಯುವಕ ವಿದ್ಯಾರ್ಥಿಗಳ ಒಂದು ಪರಿಷತ್ತನ್ನು ಉದ್ಘಾಟನೆ ಮಾಡುವ ಸಂಬಂಧ. ಆನಂತರ ಸಾಯಂಕಾಲ ಒಂದು ಬೈಲಹೊಂಗಲ ತಾಲೂಕು ಒಂದು ಜಕನಾಯಕನಕೊಪ್ಪ ಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಅದಕ್ಕಾಗಿ ಬಂದಿದ್ದೇನೆ. ನಿಜ, ಅದು ಈಗ ಹೈಕೋರ್ಟ್ ಇದ್ರ ಡೈರೆಕ್ಷನ್ಸ್ ಏನೋ ಕಂಟೆಂಪ್ಟ್ ಕೇಸ್ ಇತ್ತು ಸರ್ಕಾರದ ವಿರುದ್ಧ, ಅದು ಮೊನ್ನೆ ಡಿಸ್ಪೋಸ್ ಆಗಿದೆ. ಮೇ 31ರೊಳಗೆ ಇದನ್ನು ರಿಸರ್ವೇಷನ್ ಲಿಸ್ಟನ್ನು ಕೊಡ್ತೇವೆ ಅಂತ ಹೇಳಿ ಅಂಡರ್ಟೇಕಿಂಗ್ ತೊಗೊಂಡಿದ್ದಾರೆ ಸರ್ಕಾರದವರು. ಅದು ಕೊಟ್ಟ ತಕ್ಷಣ ನಾವು ಮಾಡ್ತೀವಿ. ಸಿದ್ಧತೆ ಇದ್ದೇ ಇರುತ್ತಲ್ಲ, ಎಲೆಕ್ಟ್ರಲ್ ರೋಲ್ಸ್ ಮಾಡೋದು ಮತ್ತು ವೋಟರ್ ಸ್ಲಿಪ್ಸು ಮತ್ತು ಎಲ್ಲ ನಾವು ಜಿಲ್ಲಾವಾರು ಜಿಲ್ಲಾ ಚುನಾವಣಾಧಿಕಾರಿಗಳ ಜೊತೆ ನಾವು ಇದರಲ್ಲಿದ್ದೇವೆ. ಅವರ ಸಿದ್ಧತೆಯೊಳಗೆ ನಾವು ಇರಲೇಬೇಕಾಗ್ತದೆ, ಕೆಲಸ ಅಲ್ಲ ಅದೇ. ಅದು ಇನ್ನೂ ಚಿಂತನೆಯಲ್ಲೂ ಇದೆ, ಚರ್ಚೆಯಲ್ಲಿದೆ. ಬೆಳಗಾವಿ ಪ್ರವಾಸಕ್ಕೆ ಬಂದದ್ದು ಅಂದರೆ ಇಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣ ಬೇಡ್ ಕಾಲೇಜಿನಲ್ಲಿ ಒಂದು ಪ್ರೋಗ್ರಾಮ್ ಕರೆಸಿದ್ದಾರೆ. ಪತ್ರಗಳು ಕೂಡ ಸಾಕಷ್ಟು ಬಂದಿರ್ತವೆ. ಪತ್ರಗಳೆಲ್ಲ ಹೋದಾಗ ಕೇಳ್ತಾರೆ, ಪಾಪ ನಿಮ್ಮ ಮುಖಾಂತರ ಕೇಳಿಸ್ತಾರೆ. ನಮಗೆ ಹೋದಲ್ಲಿ ಪ್ರವಾಸದಲ್ಲಿದ್ದರೆ ಕೇಳ್ತಾರೆ, ಸಾರ್ವಜನಿಕರು ಕೇಳ್ತಾರೆ, ಯಾವಾಗ ಮಾಡ್ತೀರಿ ಸರ್, ಬೇಗ ಮಾಡಿ ಅಂತ ಕೇಳ್ತಾರೆ ಅಷ್ಟೇ. ಪತ್ರಗಳು ಬಂದಿರ್ತಾವೆ, ಬೇಗ ಮಾಡಿ. ಮಂಗಳೂರು ಕಡೆಯಿಂದ ಬಂದಿದ್ದಾರೆ, ಕಲಬುರಗಿಯವರು ಬಂದಿದ್ದಾರೆ, ಯಾರು ಪಾಪ ಲೆಟರ್ ಹಾಕಿದ್ರು, ಹಾಕ್ತಾರೆ ಪತ್ರ. ಬಟ್ ನೀವು ಓಡಾಡೋದು